ಹಾಯ್ ಸ್ನೇಹಿತರೆ, ವಿಭಾ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಮೀನ ಪರವಾಗಿ ನಿಂತ್ಕೊಂಡು ಅತ್ತೆನೇ ಮೋಸ ಮಾಡಿರೋದು. ಆದರೆ ಯಾವಾಗ ನೋಡಿದ್ರು ಮೀನಿಗೆ ಬೈತಾ ಇರ್ತಾರೆ. ಅತ್ತೆ ಮಾವನ್ನ ಈಗ ಒಂದು ಮಾಡಬೇಕು ಅಂದರೆ ಏನು ಮಾಡಬೇಕು ಹೇಳಿ ಮೀನಾ, ನೀವು ಬೇಜಾರು ಮಾಡ್ಕೋಬೇಡಿ ಅಂತ ಶ್ರುತಿ ಹೇಳ್ತಾಳೆ. ನಾವೆಲ್ಲ ಹೋಗಿ ಅತ್ತೆ ಹತ್ರ ಒಂದ್ಸರಿ ಮಾತಾಡೋಣ ಅಂತ ಮೀನಾ ಹೇಳಿದಾಗ, ಆಯಿತು ಸರಿ ಬನ್ನಿ ಮಾತಾಡೋಣ ಅಂತ ಹೇಳಿ ಶ್ರುತಿ, ರೋಹಿಣಿ, ಮೀನಾ 3 ಜನನು ಮಾತಾಡೋಕ್ಕೆ ಅಂತ ಹೋಗ್ತಾರೆ. ಏನಿದು ಮತ್ತೆ 3 ಜನನು ಬಂದ್ಬಿಟ್ಟಿದ್ದೀರಾ, ಏನು ಪಂಚಾಯಿತಿ ಮಾಡೋಕ್ಕೆ ಅಂತ ಬಂದ್ರಾ, ಏನಕ್ಕೆ ಕರ್ಕೊಂಬಂದಿದ್ಯಾ ಇವ್ರನ್ನೆಲ್ಲ ಅಂತ ಮೀನಂಗೆ ಬೈ ಗದರ್ತಾರೆ. ಅಯ್ಯೋ ಇಲ್ಲ ಅತ್ತೆ, ನಾನು ಕರ್ಕೊಂಬರ್ಲಿಲ್ಲ, ಇವರೇ ನನ್ನನ್ನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಕರ್ಕೊಂಬಂದರು ಅಂತ ಮೀನಾ ಹೇಳ್ತಾಳೆ. ದುಡ್ಡಿನ ವಿಷಯ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಶ್ರುತಿ ಹೇಳಿದಾಗ, ಓ ಏನು ದುಡ್ಡಿನ ವಿಷಯ, ಈಗಾಗಲೇ ಮನೋಜ 2 ಲಕ್ಷ ಕೊಟ್ಟಿದ್ದಾನೆ, ಇನ್ನು 2 ಲಕ್ಷ ಕೊಡಬೇಕು, ಈ ವಿಷಯ ಹೇಳಿಲ್ವಾ ಅಂತ ಶಾಂತಿ ಕೇಳ್ತಾರೆ. ಹೇಳಿದ್ರು ಅತ್ತೆ, ಆದರೆ ಇನ್ನೂ 2 ಲಕ್ಷ ಬ್ಯಾಲೆನ್ಸ್ ಇದೆಯಲ್ಲ ಅಂತ ಶ್ರುತಿ ಹೇಳ್ತಾಳೆ. ನೋಡಿ ಅತ್ತೆ, ಇದೆಲ್ಲ ಆಗ್ತಾ ಇರೋದು ನಿಮ್ಮಿಂದಾನೆ, ನೀವು ಒಂದೇ ಒಂದು ಸರಿ ಮೀನಂಗೆ ಕ್ಷಮೆ ಕೇಳಿಬಿಟ್ರೆ ಇದೆಲ್ಲ ಸರಿ ಹೋಗುತ್ತೆ ಅಂತ ಶ್ರುತಿ ಅಂದಾಗ, ಏನಮ್ಮ ಇದು ಈ ಥರ ಮಾತಾಡ್ತಿದ್ದೀಯಲ್ಲ ನೀನು ನನ್ನ ಸೊಸೆ, ನನ್ನ ಪರವಾಗಿ ನಿಂತ್ಕೋಬೇಕು, ಅತ್ತೆ ಪರವಾಗಿ, ಅತ್ತೆಗೆ ಈ ಥರ ಎಲ್ಲ ಮಾತಾಡ್ತಾರ ಅಂತ ಶಾಂತಿ ಹೇಳ್ತಾರೆ. ಅತ್ತೆ, ನೀವು ಮಾಡಿರೋದು ತಪ್ಪನ್ನ ಹೇಗೆ ಒಪ್ಕೊಳ್ಳೋಕ್ಕಾಗುತ್ತೆ, ಖಂಡಿತವಾಗ್ಲೂ ಇಲ್ಲ. ಮೀನಾ ಅವ್ರ ಒಡವೆ ತೊಗೊಂಡಿದ್ದು ತಪ್ಪು, ಅದಕ್ಕೆ ಮಾವ ಕೋಪ ಮಾಡ್ಕೊಂಡು ನಿಮ್ಮ ಜೊತೆ ಮಾತು ನೀವು ಮೀನಾ ಅವ್ರಿಗೆ ಯಾಕೆ ಬೈತೀರಾ, ಮಾವ ನಿಮ್ಮ ಜೊತೆ ಮಾತಾಡಬೇಕು, ನೀವು ಚೆನ್ನಾಗಿರಬೇಕು ಅಂದರೆ ಇರೋದೊಂದೇ ದಾರಿ, ಮೀನಂಗೆ ಕ್ಷಮೆ ಕೇಳೋದು. ಆಗ ರೋಹಿಣಿ, ಏನು ಶ್ರುತಿ ಈ ಥರ ಮಾತಾಡ್ತಿದೆಯಲ್ಲ, ಅತ್ತೆ ಹೋಗಿ ಮೀನವ್ರ ಹತ್ರ ಕ್ಷಮೆ ಕೇಳೋಕ್ಕಾಗುತ್ತಾ, ನೀವಾರು ಒಂದು ಸ್ವಲ್ಪ ಬುದ್ಧಿಯಿಂದ ಮಾತಾಡಿ, ಏನೋ ಗೊತ್ತಿಲ್ಲದೆ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ಹೋಗಿ ಮೀನವ್ರಿಗೆ ಕ್ಷಮೆ ಕೇಳೋಕ್ಕಾಗುತ್ತಾ. ನೋಡಿ ಶ್ರುತಿ ಅವರೇ, ನೀವು ಸುಮ್ಮನೆ ಏನೇನೋ ಮಾತಾಡಬೇಡಿ ಅಂತ ರೋಹಿಣಿ ಹೇಳಿದಾಗ, ನೀವು ಅತ್ತೆ ಪರ ಇರ್ಬೋದು, ಆದರೆ ನಾನು ನ್ಯಾಯದ ಪರ ಇರ್ತೀನಿ, ಯಾರೇ ತಪ್ಪು ಮಾಡಿದ್ರು ಅದು ತಪ್ಪೇ, ದೊಡ್ಡವರಾಗಲಿ ಚಿಕ್ಕವರಾಗಲಿ ಅತ್ತೆ ಮಾಡಿರೋ ತಪ್ಪೇ ಅಲ್ವಾ. ಮನೋಜ್ ಅವರಿಗೆ ಒಡವೆ ಅವಶ್ಯಕತೆ ಇದ್ದರೆ ಅತ್ತೆ ಒಡವೆ ಕೊಡಬೇಕಿತ್ತು, ಅದು ಮೀನಾ ಒಡವೆ ಕೊಟ್ಟಿದ್ದು ತಪ್ಪಲ್ವಾ, ಅದು ಅಲ್ಲದೆ ಮೀನಂಗೆ ಕೇಳ್ದೆ ಕೊಟ್ಟಿರೋದು ದೊಡ್ಡ ತಪ್ಪು, ಅದು ಅಲ್ಲದೆ ಈಗ ಕ್ಷಮೆ ಕೇಳ್ರಿ ಅಂದರೆ ನಾನು ಕೇಳಲ್ಲ ಅಂತಿರೋದು ದೊಡ್ಡ ತಪ್ಪು ಅಂತ ಶ್ರುತಿ ಹೇಳಿದಾಗ, ಈ ಮಾತು ಕೇಳಿ ತುಂಬ ಕೋಪ ಬರುತ್ತೆ ಶಾಂತಿಗೆ. ಓಹೋ, ಪ್ಲ್ಯಾನ್ ಮಾಡಿಕೊಂಡು ಶ್ರುತಿ ಕರ್ಕೊಂಡು ನನ್ನ ಹತ್ರ ಕ್ಷಮೆ ಕೇಳೋಕ್ಕೆ ಅಂತ ಬಂದಿದ್ದೇನೆ ಮಳ್ಳಿ ಅಂತ ಮೀನಂಗೆ ಬೈತಾರೆ. ಅಯ್ಯೋ ಅತ್ತೆ, ನನಗೆ ಗೊತ್ತಿಲ್ಲ, ಇವರೇ ನನ್ನನ್ನು ಮಾತಾಡಬೇಕು ಅಂತ ಕರ್ಕೊಂಬಂದರು ಅಂತ ಮೀನಾ ಹೇಳ್ತಾಳೆ. ಪಾಪ ನಿನಗೇನು ಗೊತ್ತಿರಲ್ಲ, ಮಾಡೋದೆಲ್ಲ ಮಾಡಿಬಿಟ್ಟು ಏನು ಗೊತ್ತಿಲ್ಲದೆ ಇರೋ ಥರ ನಿಂತ್ಕೊಂತೀಯ, ಶ್ರುತಿನ ಮುಂದೆ ಹಿಡ್ಕೊಂಡು ನನ್ನ ಹತ್ರ ಕ್ಷಮೆ ಕೇಳಿಸ್ಬೇಕು ಅಂತ ಬಂದಿದೆಯಲ್ವಾ ಅಂತ ಶಾಂತಿ ಹೇಳ್ತಾಳೆ. ಅದೇ ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ, ನನಗೆ ಆ ಥರ ಯಾವ ಉದ್ದೇಶನೂ ಇಲ್ಲ, ನಿಮ್ಮ ಹತ್ರ ಕ್ಷಮೆ ಕೇಳೋ ಅಂಥ ಅವಶ್ಯಕತೆಯೂ ನನಗಿಲ್ಲ, ನೀವು ನನಗೆ ಕ್ಷಮೆ ಕೇಳಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ, ದಯವಿಟ್ಟು ನನ್ನ ಮಾತು ಕೇಳಿಯತ್ತೆ ಅಂತ ಮೀನಾ ಹೇಳಿದಾಗ, ನಂಗೆ ಗೊತ್ತು ಕಣೆ ನಿನ್ನ ಬುದ್ಧಿ, ಎಲ್ಲರೂ ಬಂದು ನೀನು ಕಾಲು ಇಟ್ಕೋಬೇಕು, ನಿನ್ನನ್ನು ಬೇಡ್ಕೋಬೇಕು, ಅದರಲ್ಲಿ ನಾನಂತೂ ನಿನಗೆ ಕ್ಷಮೆ ಕೇಳಲೇಬೇಕು ಅಂತ ನೀನು ಬಯಸ್ತೀಯಲ್ವಾ ಅಂತ ಕೋಪ ಮಾಡಿಕೊಂಡು ಶಾಂತಿ ಹೇಳ್ತಿರ್ತಾರೆ. ಅತ್ತೆ, ತಪ್ಪು ನಿಮ್ಮದೇ ಇಟ್ಕೊಂಡು ನೀವಂತೂ ಬದಲಾಗಲ್ಲ, ಒಪ್ಕೊಳಲ್ಲ ಅಂತ ನನಗೀಗ ಗೊತ್ತಾಯಿತು, ನೀವು ನನ್ನನ್ನು ಸಹ ಮಾತಾಡಿಸ್ಬೇಡಿ ಅಂತ ಹೇಳಿ ಶ್ರುತಿ ಅಲ್ಲಿಂದ ಹೋಗ್ತಾಳೆ. ಏನತ್ತೆ ಇವರು ಈ ಥರ ಮಾತಾಡ್ತಾರೆ ಅಂತ ರೋಹಿಣಿ ಕೇಳಿದಾಗ, ಹೇಳ್ಬಿಟ್ಟು ಹೋದ್ಲಲ್ಲ, ನಾನು ಕೂಡ ನಿಮ್ಮ ಜೊತೆ ಮೀನಂಗೆ ಸಾರಿ ಕೇಳೋವರೆಗೂ ನಾನು ನಿಮ್ಮ ಜೊತೆ ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಹೋದ್ಲಲ್ಲ, ಇವಳು ನನ್ನ ಸೊಸೆನಾ, ಇವಳು ಬುದ್ಧಿ ನನಗೆ ಅರ್ಥನೇ ಆಗ್ತಾ ಇಲ್ಲ ಅಂತೇಳಿ ಕೋಪ ಮಾಡಿಕೊಂಡು ಶಾಂತಿ ಬೈತಾ ಇರ್ತಾರೆ. ಶಾಂತಿ ಕೋಪ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಅಲ್ಲಿ ಕಸ್ತೂರಿ ಬರ್ತಾರೆ. ಯಾಕೆ ಶಾಂತಿ ಈ ಥರ ಕೂತಿದ್ಯಾ ಅಂತ ಹೇಳಿದಾಗ, ಏನೇ ಮಾಡಲಿ ಎಲ್ಲ ನನ್ನ ಕರ್ಮ, ಇದಳಲ್ಲ ಮನೇಲೊಬ್ಳು ಅಂತ ಶಾಂತಿ ಹೇಳಿದಾಗ, ಯಾರು ಆ ಮೀನನಾ ಅಂತ ಕಸ್ತೂರಿ ಹೇಳ್ತಾರೆ. ಯಾರು ಆ ರೋಹಿಣಿನಾ ಅಂತ ಕೇಳಿದಾಗ, ಅಯ್ಯೋ ಅವಳೆಲ್ಲ ಕಣೆ, ಇನ್ನೊಬ್ಳು ಇದ್ದಾಳಲ್ಲ 3ನೇವಳು, ಆ ದೊಡ್ಡ ಮನೆಯವಳು ಅಂತ ಶಾಂತಿ ಹೇಳಿದಾಗ, ಆ ಶ್ರುತಿನಾ, ಏನು ಮಾಡಿದ್ಲು ಅವಳು, ನಿನ್ನ ಮುದ್ದಿನ ಸೊಸೆಗೆ ಬೈತಾ ಇದೆಯಾ, ನಿಜವಾಗ್ಲೂ ನಂಬಕ್ಕಾಗ್ತಾ ಇಲ್ಲ ನನಗೆ, ನೀನಂಗೆ ತಾನೇ ನೀನು ಬೈಯೋದು ಅಂತ ಕಸ್ತೂರಿ ಹೇಳಿದಾಗ, ಅಯ್ಯೋ ಬೈತಾ ಇದ್ದೆ ಇಷ್ಟು ದಿನ, ಶ್ರುತಿ ಇದ್ದಾಳಲ್ಲ ಎಲ್ಲಿಂದ ಬಂದ್ಲ ಏನೋ, ನನಗಂತೂ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ, ಯಾವಾಗ ನೋಡಿದ್ರು ಆ ಮೀನನ ಪರನೇ ಮಾತಾಡ್ತಾಳೆ, ನನಗೆ ಬೈತಾಳೆ, ನಾನು ಹೋಗಿ ಆ ಮೀನನ್ನ ಕ್ಷಮೆ ಕೇಳಬೇಕಂತೆ, ನಾನು ಮಾಡಿರೋದು ದೊಡ್ಡ ತಪ್ಪಂತೆ, ನನ್ನ ಜೊತೆ ಮಾತಾಡೋವರೆಗೂ ಅವಳು ನನ್ನ ಜೊತೆ ಮಾತಾಡ್ಬಿಡ್ತಾಳಂತೆ, ನನ್ನನ್ನು ಮಾತಾಡ್ಸೋದಿಲ್ವಂತೆ, ಇನ್ನೇನೋ ಹೇಳಿದ್ಲು ಅಂತ ಶಾಂತಿ ಕೋಪ ಮಾಡಿಕೊಂಡು ಬೈತಾ ಇರ್ತಾರೆ. ಎಷ್ಟೇ ಆದರೂ ದೊಡ್ಡ ಮನೆಯವಳು ಅಲ್ವೇನೆ ಅವಳು, ಒಂದು ಸ್ವಲ್ಪನಾದರೂ ಜಂಬ ಇದ್ದೇ ಇರುತ್ತೆ, ಹೋಗ್ಲಿ ಬಿಡು ಶಾಂತಿ ಅಂತ ಕಸ್ತೂರಿ ಹೇಳ್ತಾರೆ. ಅಯ್ಯೋ ಅವಳು ಇಷ್ಟು ದಿನ ತಲೆ ಮೇಲೆ ಕೂರಿಸ್ಕೊಂಡು ಬೆರೆಸ್ತೆ ಕಣೆ, ಅದಕ್ಕೆ ಅವಳು ಇಷ್ಟೆಲ್ಲ ಆಡ್ತಾ ಇರೋದು. ನಮ್ಮ ರೋಹಿಣಿ ಕೂಡ ಮಲೇಷ್ಯಾದಲ್ಲಿ ಅವ್ರ ಅಪ್ಪ ದೊಡ್ಡ ಶ್ರೀಮಂತರು, ಆದರೂ ಒಂದಿನ ಕೂಡ ನಮ್ಮ ರೋಹಿಣಿ ಈ ಥರ ಎಲ್ಲ ಮಾತೇ ಆಡಿಲ್ಲ,
ಆವಾಗಲೂ ನನ್ನ ಪರವಾಗೇ ಇರ್ತಾಳೆ. ಆದರೆ ಇವಳು ಮಾತ್ರ ಯಾಕೆ ಈ ಥರ ಅಂತ ಅರ್ಥ ಆಗ್ತಾ ಇಲ್ಲ. ಅವಳ ಹತ್ರ ದುಡ್ಡಿದ್ರೆ ಅವ್ರ ಮನೇಲಿರುತ್ತೆ, ಏನಾದರೂ ತಂದು ಕೊಡ್ತಾಳಾ? ಇಲ್ಲ. ಇವಳಿಂದ ಒಂದೇ ಒಂದು ರೂಪಾಯಿ ಕೂಡ ಲಾಭ ಇಲ್ಲ. ಆಗಿಲ್ಲ ನನಗೆ. ಇನ್ನು ರೋಹಿಣಿನಾದರೂ ಎಷ್ಟೊಂದು ದುಡ್ಡನ್ನ ಅವ್ರ ಅಪ್ಪನ ಹತ್ರ ತರಿಸ್ಕೊಂಡು ನಮ್ಮ ಮನೋಜಂಗೆ ಬಿಸ್ನೆಸ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದಾಳೆ. ಆದರೆ ಈ ಶ್ರುತಿಯಿಂದ ಒಂದು ರೂಪಾಯಿ ಕೂಡ ಆದಾಯ ಇಲ್ಲ. ಇದ್ಮೇಲೆ ಇವಳು ಮಾತನ್ನ ನಾನೇ ಕೇಳಬೇಕು? ಇಷ್ಟು ದಿನ ನಾನು ಮಾಡ್ಕೊಂಡಿದ್ದು ತಪ್ಪು. ಅವಳ ಜೊತೆ ನಗ್ನಗ್ತಾ ಪ್ರೀತಿಯಿಂದ ಮಾತಾಡ್ತಿದ್ದೆ, ಅದಕ್ಕೆ ಅವಳು ನನ್ನನ್ನು ಸದೃವಾಗಿ ತಗೊಂಡಿದ್ದಾಳೆ. ತಲೆ ಮೇಲೆ ಅದು ಕೂತ್ಕೊಂಡ್ಬಿಟ್ಟಿದ್ದಾಳೆ. ಇನ್ಮೇಲೆ ಆ ಮೀನನ ಹತ್ರ ಹೇಗೆ ಮಾತಾಡ್ತೀನೋ ಶ್ರುತಿ ಹತ್ರನೂ ಹಾಗೆ ಮಾತಾಡಿದ್ರೆ ಆವಾಗ ಅವಳಿಗೆ ಬುದ್ಧಿ ಬರುತ್ತೆ ಅಂತ ಕೋಪ ಮಾಡ್ಕೊಂಡು ಶಾಂತಿ ಹೇಳ್ತಾ ಇರ್ತಾಳೆ. ಹೋಗ್ಲಿ ಬಿಡೆ ಶಾಂತಿ, ಯಾಕಿಷ್ಟು ಕೋಪ ಮಾಡ್ಕೊಂತೀಯ ಅಂತ ಸಮಾಧಾನ ಮಾಡ್ತಾರೆ ಕಸ್ತೂರಿ. ಈ ಕಡೆ ಸೂರ್ಯ ಹೊಸ ಕಾರ್ ತಗೊಳಕ್ಕೆ ಅಂತ ಬಂದಿರ್ತಾನೆ. ಅಲ್ಲಿಗೆ ಮೀನಾ ಬರ್ತಾಳೆ. ನೋಡಮ್ಮ, ಈ ಕಾರ್ ಚೆನ್ನಾಗಿದೆ ಅಲ್ವಾ ಅಂದಾಗ, ಅಲ್ಲ ರೀ, ಕಾರ್ ತಗೋಬೇಕಾ, ನನಗೆ ಯಾಕೋ ಬೇಡ ಅನಿಸ್ತಿದೆ ಅಂದಾಗ ಸೂರ್ಯ ಶಾಕ್ ಆಗಿ ಮೀನನ್ನೇನು ನೋಡ್ತಾನೆ. ಇದೇನು ಮೀನಾ, ನೀನೇ ಕಾರ್ ತಗೊಳ್ಳೋಣ ಅಂತ ಇಡೆ ಕೊಟ್ಟಿದ್ದು, ಈಗ ನೋಡಿದ್ರೆ ಬೇಡ ಅಂತಿದ್ಯಾ ಅಂತ ಸೂರ್ಯ ಹೇಳಿದಾಗ, ಹೌದು ರೀ, ಎಲ್ಲ ಸರಿ ಇದ್ದಿದ್ರೆ ತಗೋಬೋದಾಗಿತ್ತು. ಮನೇಲಿ ಯಾವ ಪರಿಸ್ಥಿತಿ ಇದೆ ಅಂತ ನಿಮಗೆ ಗೊತ್ತು. ನಾವು ಈ ಕಾರ್ ತಗೊಂಡ್ರು ಕೂಡ ಅತ್ತೆ ಮಾವನ್ನ ಜೊತೆ ಕರ್ಕೊಂಡು ಕೂರಿಸ್ಕೊಂಡು ಹೋಗೋಕ್ಕಾಗಲ್ಲ. ಇದು ಗೊತ್ತಿರೋ ವಿಷಯನೇ ಅಲ್ವಾ ಅಂತ ಮೀನಾ ಹೇಳಿದಾಗ, ಅದು ನಿಜಾನೇ, ಒಟ್ಟಿಗೆ ಕರ್ಕೊಂಡು ಆಗಲ್ಲ ಅಂತ ಸೂರ್ಯ ಹೇಳ್ತಾನೆ. ಅವ್ರನ್ನೇ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂದಮೇಲೆ ಈ ಕಾರ್ನ ನಾವು ತಗೊಂಡು ಏನೂ ಪ್ರಯೋಜನ ಇಲ್ಲ. ಅವರಿಬ್ಬರು ನೋವಲ್ಲಿರ್ಬೇಕಾದ್ರೆ ನಾವು ಖುಷಿಯಲ್ಲಿ ಹೇಗಿರೋಕ್ಕಾಗುತ್ತೆ? ಈಗ ಸಂಭ್ರಮ ಹೇಗೆ ಮಾಡೋಕ್ಕಾಗುತ್ತೆ? ಮೊದಲು ಅವರಿಬ್ಬರನ್ನ ಒಂದು ಮಾಡಿ ಆಮೇಲೆ ನಾವು ಬಂದು ಈ ಕಾರ್ ತಗೊಳ್ಳೋಣ. ಆಮೇಲೆ ನಾವು ಈ ಕಾರ್ ತಗೊಂಡ್ರೆ ಚೆನ್ನಾಗಿರುತ್ತಲ್ವಾ, ಅಲ್ಲಿವರೆಗೂ ಸುಮ್ಮನೆ ಇರೋಣ ಅಂತ ಮೀನಾ ಹೇಳ್ತಾಳೆ. ಸರಿ ಆಯ್ತು ಬಿಡು, ಅದು ಸರಿನೇ, ಇನ್ನೊಂದ್ಸರಿ ಬಂದು ತಗೊಳ್ಳೋಣ ಅಂತ ಸೂರ್ಯ ಹೇಳ್ತಾನೆ. ಅಲ್ಲಿಂದ ವಾಪಸ್ ಹೋಗ್ತಾರೆ. ಈ ಕಡೆ ಶ್ರುತಿ ರೆಕಾರ್ಡ್ ಮಾಡ್ತಾ ಇರ್ತಾಳೆ. ಡೆಲಿವರಿ ಆಗೋ ಟೈಮಲ್ಲಿ ಕಿರ್ಚಾಡಬೇಕು ಅಂತ ಹೇಳಿದಾಗ ಶ್ರುತಿ ಕಿರ್ಚಾಡಿ ಹೊರಗಡೆ ಬಂದು, ಇಷ್ಟೆಲ್ಲ ನೋವು ಅನ್ಭವಿಸ್ಬೇಕಾ, ಇಷ್ಟೆಲ್ಲ ತೊಂದರೆ ಇರುತ್ತಾ? ಆಗ ಅವರಮ್ಮ ಶೀಲಂಗೆ ಫೋನ್ ಮಾಡಿ, ಅಮ್ಮ ಸಾರಿ ಅಮ್ಮ ಅಂತ ಕೇಳ್ತಾಳೆ. ಯಾಕಮ್ಮ ಶ್ರುತಿ, ಏನಾಯ್ತು, ಇದಕ್ಕಿದಂಗೆ ಯಾಕೆ ಈಗ ಸಾರಿ ಅಂತ ಕೇಳ್ತಾ ಇದೆಯಾ ಅಂತ ಶೀಲಾ ಅವ್ರು ಹೇಳಿದಾಗ, ಅದೇನಿಲ್ಲಮ್ಮ, ಒಂದು ಸೀನ್ ಇತ್ತು, ಡೆಲಿವರಿ ಸೀನು, ಅದರಲ್ಲಿ ಕೂಗಾಡಿ ಕಿರ್ಚಾಡಿ ಈಗ ತಾನೇ ರೆಕಾರ್ಡ್ ಮುಗಿಸ್ಕೊಂಬಂದೆ. ಅಷ್ಟೊಂದೆಲ್ಲ ಕಷ್ಟ ಆಗುತ್ತೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಎಷ್ಟೊಂದು ಭಯ ಆಗ್ತಿದೆ ಗೊತ್ತಾ, ಅಕಸ್ಮಾತ್ ಏನಾದರೂ ನಾನೇ ಈ ಪರಿಸ್ಥಿತಿಲಿದ್ರೆ ನನಗಂತೂ ಆಗೋದಿಲ್ಲ ಅಂತ ಶ್ರುತಿ ಹೇಳಿದಾಗ, ಅದೆಲ್ಲ ಮಾಮೂಲಿ ಕಣಮ್ಮ, ಅದಕ್ಕೆ ಯಾಕೆ ನೀನು ಟೆನ್ಷನ್ ಮಾಡ್ಕೊತೀಯ, ಹಾಗಂತ ನೀನು ಮಗು ಮಾಡ್ಕೊಂಡೇ ಇರಬೇಡ ಅಂತ ಶೀಲಾ ಹೇಳ್ತಾರೆ. ಸರಿ ಮಾಮ್, ಆದರೆ ನನಗೆ ತುಂಬ ಬೇಜಾರಾಯಿತು. ಇಷ್ಟೆಲ್ಲ ಕಷ್ಟಪಟ್ಟು ನಾನು ಎತ್ತಿರೋ ನಿನಗೆ ಥ್ಯಾಂಕ್ಸ್, ಜೊತೆಗೆ ತುಂಬಾ ಸಾರಿ, ನಾನು ನಿನಗೆ ಎಷ್ಟೆಲ್ಲ ನೋವು ಮಾಡಿದ್ದೀನಿ ಅಂತ ಶ್ರುತಿ ಹೇಳ್ತಾಳೆ. ನಂತರ ಶ್ರುತಿ ಮನೆಗೆ ವಾಪಸ್ ಬರ್ತಾಳೆ. ವಾಪಸ್ ಬಂದಮೇಲೆ ಯಾಕೆ ಶ್ರುತಿ ಇಷ್ಟೊಂದು ಬೇಜಾರಲ್ಲಿದ್ದೀರಾ ಅಂತ ಮೀನಾ ಮತ್ತು ರೋಹಿಣಿ ಕೇಳ್ತಾರೆ. ನನಗೆ ಇವತ್ತು ಡಬ್ಬಿಂಗಲ್ಲಿ ಒಂದು ಸೀನ್ ಇತ್ತು, ಡೆಲಿವರಿ ಸೀನು. ಅಯ್ಯೋ, ಅದೆಲ್ಲ ಮಾಮೂಲಿ, ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ, ಅದೆಲ್ಲ ನಿಮಗೆ ಗೊತ್ತಿಲ್ವಾ ಅಂತ ರೋಹಿಣಿ ಹೇಳಿದಾಗ, ಗೊತ್ತು, ಆದರೆ ಇವತ್ತು ಆ ಕಿರ್ಚಾಡಿ ಆ ಸೀನೆಲ್ಲ ಮಾಡಿದಾಗ ನನಗೆ ತುಂಬ ಟೆನ್ಷನ್ ಆಗೋಯ್ತು ಅಂತ ಮಾತಾಡ್ತಾ ಇರ್ತಾಳೆ ಶ್ರುತಿ. ಮೊದಲೊಂದು 3 ತಿಂಗಳು ವಾಮಿಟ್ ಆಗುತ್ತೆ, ಏನು ತಿನ್ನೋಕ್ಕಾಗಲ್ಲ. ಅದಾದಮೇಲೆ ಬ್ಯಾಕ್ ಪೈನ್ ಶುರುವಾಗುತ್ತೆ, ಸರಿಯಾಗಿ ನಿದ್ದೆ ಮಾಡೋಕ್ಕಾಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಅದಾದಮೇಲೆ ಏನೋ ತಿನ್ನಬೇಕು ಅನಿಸುತ್ತೆ. 4 to 5-6 ಮಂತ್ಸಲ್ಲಿ ತುಂಬಾ ಆಸೆ ಆಗುತ್ತೆ ಏನಾದರೂ ಆಹಾರ ತಿನ್ನಬೇಕು ಅಂತ ರೋಹಿಣಿ ಹೇಳ್ತಾಳೆ. ಹೊಟ್ಟೆ ಭಾರ ಆದಂಗೆ ಊಟ ಮಾಡೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ, ಬ್ಯಾಕ್ ಪೈನ್ ಜಾಸ್ತಿ ಆಗುತ್ತೆ ಅಂತ, ತಲೆನೋವು ಬರುತ್ತೆ, ನಾವು ದಪ್ಪ ಕೂಡ ಆಗ್ತೀವಿ ಅಂತ ರೋಹಿಣಿ ಹೇಳ್ತಾಳೆ. ಇದನ್ನೆಲ್ಲ ರೋಹಿಣಿ ಹೇಳಿ ನೋಡಿ ಮೀನಾ ಮತ್ತು ಶ್ರುತಿಗೆ ಶಾಕ್ ಆಗುತ್ತೆ. ಏನು ಮೀನಾ, ಏನು ರೋಹಿಣಿ, ನಿಮಗೆ ಅನುಭವ ಇರೋ ಥರ ಹೇಳ್ತಾ ಇದ್ದೀರಾ ಎಲ್ಲ ಅಂತ ಮೀನಾ ಕೇಳಿದಾಗ ರೋಹಿಣಿ ಶಾಕ್ ಆಗ್ತಾಳೆ. ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.